ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡತ್ತೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನೋಡಿ, ಒಂದು ಕ್ಯಾರೆಟ್ ತೊಗೊಂಡಿನಿ. ನಾನು ಕ್ಯಾರೆಟ್ ಎಲ್ಲ ಸಿಪ್ಪೆ ತೆಗೆದು ಕ್ಯಾರೆಟ ಕಟ್ ಮಾಡತ್ತೀನಿ. ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಕಟ್ ಮಾಡಿದ ಕ್ಯಾರೆಟ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ. ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿನಿ ನಾನು. ಇವಾಗ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಮಿಕ್ಸಿಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡ ಬರ್ತೀನಿ. ನೋಡಿ, ರುಬ್ಕೊಂಡು ಬಂದೀನಿ. ಇವಾಗ ನೋಡಿ, ಇನ್ನೂ ಸಣ್ಣಾಗಿರ್ಕಲಿದ್ದು, ಇನ್ನೂ ಹಂಗೆ ಉಳಿದಿತ್ತು ಕ್ಯಾರೆಟ್. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ರುಬ್ಕೊಂಡ ಬಂದೀನಿ. ನೋಡಿ, ಇವಾಗ ಫುಲ್ ಸಣ್ಣ ಆಗೈತಿ. ನೋಡಿ, ಸಣ್ಣಾಗೈತಿ. ಇವಾಗ ಇದನ್ನು ಸಾನ್ಗಿಗೆ ಹಾಕ್ಕೊಳಕತ್ತೀನಿ, ಸೋಸಾಕತ್ತೀನಿ. ಸಾನ್ಗಿಗೆ ಹಾಕ್ಕೊಳಕತ್ತೀನಿ. ಕ್ಯಾರೆಟ್ ಒಳಗಿಂದ ಜ್ಯೂಸ ತೆಗಿಯಾಕತ್ತೀನಿ ನಾನು ಸಾನ್ಗಿಗೆ ಹಾಕಿ. ಇದು ಉಳಿದಿದ್ದ ಚಪಾತಿ ಮಾಡ್ಕೋಬೋದು. ಚಪಾತಿ ಹಿಟ್ಟನ್ಯಾಗ ಹಾಕಿ ಕಲಿಸಿ ಚಪಾತಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಸೋಸಿ ಜ್ಯೂಸ್ ತೆಗೆದು ನೋಡಿ, ಇಷ್ಟು ಜ್ಯೂಸ್ ಆಗಿದೆ. ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಳಕತ್ತೀನಿ. 4 ಸ್ಪೂನ್ ಅಟ್ಟ ಕಾರ್ನ್ಫ್ಲೋರ್ ಹಾಕ್ಕೊಂಡೀನಿ. ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಕತ್ತೀನಿ. ನೋಡಿ, ಗಂಟೆಲ್ಲ ಇವು ಹೊಡಿಬೇಕು. ಅಲ್ಲಿ ಚಲೋ ತಂಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ. ನೋಡಿ, ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದ ಸೈಡಿಗಿಟ್ಟು ಇವಾಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿ ನಾನು. ಅದಕ್ಕೆ 1 ಕಪ್ಪಟ್ಟ ಸಕ್ರೆ ಹಾಕ್ಕೊಂಡೀನಿ. ಸಕ್ರೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕಿಬಿಟ್ಟು ಇದನ್ನೆಲ್ಲ ಸಕ್ರೆ ಎಲ್ಲ ಕರಗಬೇಕು. ಮಿಕ್ಸ್ ಮಾಡತ್ತೀನಿ. ಈ ಸ್ವೀಟ್ ತುಂಬ ರುಚಿಯಾಗಿರುತ್ತೆ. ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ಸಕ್ಕರೆ ಎಲ್ಲ ಕರಗೈತಿ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ಕ್ಯಾರೆಟಿದ್ದ ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಬೇಗನೆ ಗಂಟಾಗುತ್ತೆ. ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಮಿಕ್ಸ್ ಮಾಡತ್ತೀನಿ. ಬೇಗನೆ ಗಟ್ಟಿ ಆಗುತ್ತಿದ್ದು. ನೋಡಿ, ಆಗಲೇ ಗಟ್ಟಿ ಆಗತ್ತಿದೆ.
ನೋಡಿ ಕಲರ್ ಹೆಂಗಾಗಿದೆ ಕ್ಯಾರೆಟಿದ್ದು. ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಗೈತಿ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ ಹಾಕ್ಕೊಳಕತ್ತೀನಿ. ಸ್ವಲ್ಪ ಹಾಕ್ಕೊಂಡೀನಿ. ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡತ್ತೀನಿ. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಒಟ್ಟು ತುಪ್ಪ ಹಾಕ್ಕೊಳಕತ್ತೀನಿ ನಾನು. ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡತ್ತೀನಿ. ನೋಡಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳಕತ್ತೀನಿ. ನಾ 2 ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ಕುಂಬಳಕಾಯಿ ಬೀಜ ಹಾಕ್ಕೊಳಕತ್ತೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ ಗಟ್ಟಿ ಆಗ್ತಾಯಿದೆ. ಇವಾಗ ನೋಡಿ ಫುಲ್ ಗಟ್ಟಿಯಾಗಿದೆ. ನಾನು ಒಂದು ಬಾಕ್ಸಿಗೆ ತುಪ್ಪ ಹಚ್ಚಿ ಒಂದು ಬಾಕ್ಸಿಗೆ ಹಾಕ್ಕೊಳಕತ್ತೀನಿ. ಇವಾಗ ನೋಡಿ ಗ್ಯಾಸ್ ಬಂದ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ತುಪ್ಪ ಹಚ್ಚಿ ಹಾಗೆ ಮ್ಯಾಗ ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ ಹಾಕಿ ಇಟ್ಟಿದ್ನಿ. ಇವಾಗ ಅದಕ್ಕೆ ಹಾಕ್ಕೊಳಕತ್ತೀನಿ ಬಾಕ್ಸಿಗೆ. ಹಾಕಿಬಿಟ್ಟು ಕಡಾಯಿ ಒಳಗಿಂದ ಇದ್ದಿದ್ದೆಲ್ಲ ತೆಗೆದು ಬಾಕ್ಸಿಗೆ ಹಾಕಿ ಅದು ಸ್ಪೂನ್ಲಿಂದನೇ ಅದನ್ನು ಸಮಾನಂಗೆ ತಟ್ಟಾಕತ್ತೀನಿ. ನೋಡಿ ಇದು ಎಲ್ಲ ತಟ್ಟಿಬಿಟ್ಟು ಸ್ವಲ್ಪ ಗಟ್ಟಿಗೆ ಹಾಕಿಬಿಟ್ಟಿದ್ನ ಸಟ್ಟಾಗಕ್ಕೆ. ಇವಾಗ ಸ್ವಲ್ಪ ಗಟ್ಟಿಯಾಗಿತ್ತು, ಸಟ್ಟಾಗಿತ್ತು. ಒಂದು ಪ್ಲೇಟಿಗೆ ಬಾಕ್ಸ್ ಒಳಗಿಂದ ಹಾಕಿಬಿಟ್ಟು ಅದು ಮ್ಯಾಗಿಂದಲ್ಲಿ ತಟ್ಟಿಬಿಟ್ಟು ಬಾಕ್ಸ ತೆಗಿತೀನಿ. ನೋಡಿ ಎಷ್ಟು ಮಸ್ತಾಗಿ ಆಗೈತಿ ಕ್ಯಾರೆಟ್ ಹಲ್ವಾ. ಇವಾಗ ಕಟ್ ಮಾಡತ್ತೀನಿ ನೋಡಿ. ಇನ್ನೂ ಸ್ವಲ್ಪ ಸಟ್ ಆಗಬೇಕಿರ್ತದೆ ಗಟ್ಟಿ, ಹಾಗೆ ಇನ್ನೂ ಸ್ವಲ್ಪ ಬಿಸಿನೇ ಇತ್ತು, ಹಾಗೆ ಕಟ್ ಮಾಡತ್ತೀನಿ ನಾನು. ಈ ಥರ ಮಕ್ಕಳಿಗೆ ಮಾಡಿಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಹಾಗೆ ನಮಗೂ ಯಾವಾಗ ಬೇಕು ಸ್ವೀಟ್ ತಿನ್ಬೇಕು ಅನಿಸಿದಾಗ ಮಾಡ್ಕೊಂಡು ತಿನ್ಬೋದು. ಇವಾಗ ಕಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಹಾಗೆ ರುಚಿಯಾಗಿ ಆಗಿತ್ತು. ಹಾಗೆ ವಿಡಿಯೋ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.